ಮುಂದೆ ನನ್ನ ದಾರಿಗೆ ತೊಡಕಾಗೋ ಶಕ್ತಿ ಯಾವುದು ಅಂತ ನನಗೀಗಲೇ ಗೊತ್ತಾಗಬೇಕು. ದಯವಿಟ್ಟು ಅದನ್ನು ಹುಡುಕೊಡಿ. ಸರಿ. ಹ್ರೀಂ ಹ್ರೀಂ ಹಟ್. ಕಾಲ ದೂರ ದೂರ, ಕಾಲ. ಅಕ್ಕ ತಂಗಿ, ಹೆಜ್ಜೆ ಹೆಜ್ಜೆ ಸವಾಲು, ಹೆಜ್ಜೆ ಹೆಜ್ಜೆ ಸವಾಲು, ಹೆಜ್ಜೆ ಹೆಜ್ಜೆ ಸವಾಲು, ಹೆಜ್ಜೆ ಹೆಜ್ಜೆ ಸವಾಲು. ದುಷ್ಟಶಕ್ತಿ ದೃಷ್ಟಿ ಸೋಲು, ಸೋಲು. ದೃಷ್ಟಿ ಸೋಲು. ದೃಷ್ಟಿ ಸೋಲು. ದುಷ್ಟಶಕ್ತಿ ದೃಷ್ಟಿ ಸೋಲು. ತನಗ್ ತಾನಾಗೆ ಬೆಂಕಿ ಆರು ಹೋಯ್ತು. ಯಾಕೆ? ಏನಾಗ್ತಿದೆ? ಯಾವುದೋ ಒಂದು ವಿಶೇಷವಾದ ಶಕ್ತಿ ಅವರನ್ನ ಕಾಪಾಡ್ತಾ ಇದೆ. ವಿಶೇಷವಾದ ಶಕ್ತಿನ? ಯಾವುದದು? ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಾಗ್ತಾ ಇಲ್ವಾ? ನನಗೆ ಒಂದೊಂದ್ಸಲ ಯಾವುದೋ ಒಂದು ಶಕ್ತಿಯ ಅನುಭವ ಆಗುತ್ತೆ. ಇನ್ನೇನು ಆ ಶಕ್ತಿ ಸಿಕ್ತು ಅನ್ನೋ ಹೊತ್ತಿಗೆ ಆ ಶಕ್ತಿ ನನ್ನಿಂದ ತಪ್ಪಿಸ್ಕೊಂಡು ಹೋಗುತ್ತೆ. ಆ ಶಕ್ತಿ ಸದ್ಯಕ್ಕೆ ಬಲಿಷ್ಠವಾಗಿ ಇಲ್ಲದೆ ಇರಬಹುದು, ಆಗಾಗ ಮಾತ್ರ ಸಕ್ರಿಯವಾಗಿರುತ್ತೆ. ಆ ರೀತಿ ಸಕ್ರಿಯವಾಗಿರುವಾಗ ನಿನ್ನ ಅನುಭವಕ್ಕೆ ಬರ್ತಿರಬಹುದು. ಅದು ಹೇಗೆ ಸಾಧ್ಯ? ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಅದು ಅಂತಿಂಥ ಶಕ್ತಿ ಅಲ್ಲ, ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಶಕ್ತಿ. ಅದು ಯಾವುದೋ ಬಲವಾದ ಕಾರಣಕ್ಕೆ ರೊಚ್ಚಿಗೆದ್ದಿರೋ ಶಕ್ತಿ. ಆ ಶಕ್ತಿ ಕ್ಷಣ ಕ್ಷಣಕ್ಕೂ ನಿನ್ನ ಹತ್ರ ಆಗ್ತಿದೆ ಅಂತ ಅಂದ್ರೆ ಅಪಾಯ ನಿನ್ನ ಹತ್ರನೇ ಇದೆ ಅಂತ ಅರ್ಥ. ನಿರ್ಲಕ್ಷ್ಯ ಮಾಡಬೇಡ, ಹುಷಾರಾಗಿರ್ಬೇಕು, ತುಂಬಾನೇ ಹುಷಾರಾಗಿರ್ಬೇಕು. ಆ ಶಕ್ತಿ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಪ್ರಳಯಾಂತಕ ಶಕ್ತಿ ಅದು. ಎಚ್ಚರ ಎಚ್ಚರ. ಹಿತಪುಟ ಹುಷಾರಾಗಿರ್ಬೇಕು ಅಲ್ವಾ? ನನಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಅಮ್ಮ ಆಗಿ ನಾನು ಎಲ್ಲಿ ಸೋತ್ಬಿಟ್ನು ಅಂತ. ಸತ್ಯ ಆ ದೇವಿ ಹಾಗಾಗಕ್ ಬಿಡ್ಲಿಲ್ಲ, ನಿನ್ನನ್ನು ಕಾಪಾಡೋದು. ಪುಟ ಯು ಫೈನ್ ಅಲ್ಲ? ಏನಾದರೂ ಬೇಕಿತ್ತಾ? ಶರತ್, ದಿಸ್ ಇಸ್ ಟೂ ಮಚ್. ಅಲ್ಲ, ಆ ದುರ್ಗಾ ಎಷ್ಟು ಇರಿಟೇಟ್ ಮಾಡ್ತಿದ್ದಾಳಂದ್ರೆ ಎಲ್ಲ ಅವಳ ಕೈಯಿಂದನೇ ಆಗಬೇಕು, ಎಲ್ಲ ಕಡೆ ಅವಳೇ ಡಾಮಿನೇಟ್ ಆಗಬೇಕು ಅನ್ನೋ ಥರ ಮಾಡ್ತಿದ್ದಾಳೆ. ಎಲ್ಲ ಆಗಿದ್ದು ಅವಳು ಕರ್ಕೊಂಡು ಬಂದಿರೋ ಹಾಳದ ಗಿಳಿಯಿಂದ. ಇಲ್ಲ ಅಂದಿದ್ರೆ ಹಿತಾಪುಟ್ಟಾಗೆ ಏನೂ ಆಗ್ತಿರ್ಲಿಲ್ಲ. ಮಾಯಾ, ಆಯ್ತಾ? ನಾನು ಸ್ವಲ್ಪ ಮಾಯ ಹತ್ರ ಮಾತಾಡಬೇಕು. ನೀ ಆಚೆ ಇರ್ತೀಯಾ? ದುರ್ಗಾ ವಿಷಯ ಬಿಡು, ನೀನೇನು ಮಾಡ್ತಾ ಇದ್ದೆ ಹೇಳು. ಅಲ್ಲ ಶರತ್, ನಾನೇನು ಮಾಡಿದೆ? ಹಿತ ಆಚೆ ಆಟ ಆಡ್ತಾ ಇದ್ದಲೆ ಶಿ ಇಸ್ ಆಲ್ ಫೈನ್ ಅಂತ ನೀನು ಸುಳ್ಳು ಹೇಳಿರ್ತಾನೆ. ಶರತ್, ಅದು ಅಲ್ಲ, ನಾನು ನೋಡಿದಾಗ ಇನ್ನ ಮಾಯಾ,
ನಿನಗೊಂದು ಸ್ವಲ್ಪ ಹೊತ್ತೇ ಹಿತಾನ ಟೇಕ್ ಕೇರ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ? ಅಲ್ಲ ನಾನು ಮಾಯಾ, ನಿನಗೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊ. ನನಗೆ ಹಿತ ಇಂಪಾರ್ಟೆಂಟ್. ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಹಿತ ಲೈಫ್ಗೋಸ್ಕರ ಮಾತ್ರ. ನೀನು ಹಿತಗೆ ತಾಯಿ ಸ್ಥಾನ ತುಂಬಕ್ಕಾಗಿಲ್ಲ ಅಂತಂದ್ರೆ ನಾನು ಯಾಕೆ ನಿನ್ನ ಮದುವೆ ಆಗಬೇಕು? ಯು ಆರ್ ಅನ್ಫಿಟ್ ಟು ಬಿ ಎ ಮದರ್. ಅಲ್ಲ ಶರತ್, ಲೆಟ್ ಮೀ ಎಕ್ಸ್ಪ್ಲೇನ್. Just stop it, Maya. I don't want any explanation. ನನ್ನ ಪ್ರಿಯಾರಿಟಿ ಹಿತ. ಯಾರು ಹಿತನ ಪ್ರಿಯಾರಿಟಿ ಆಗಿ ತಗೊಳ್ತಾರೋ ಅವ್ರು ನನಗೆ ಇಂಪಾರ್ಟೆಂಟ್. ಅಲ್ಲ ಶರತ್, ನೀವು ಅನ್ಕೊಂಡಿರೋ ಹಾಗೆ ಏನು? ಮಾಯಾ ಪ್ಲೀಸ್, ಏನು ಮಾತಾಡಬೇಡ ಪ್ಲೀಸ್. ಹೊರಡು. ಜಸ್ಟ್ ಲೀವ್ ಮಾಯಾ. I said just leave. ನನಗೆ ಈಗ ಸಮಾಧಾನ ಆಯಿತು ಶರತ್. ನಿಮಗೆ ಹೆಂಡತಿ ಆಗಕ್ಕೆ, ಹಿತಾಗೆ ತಾಯಿ ಆಗಕ್ಕೆ, ನಮ್ಮ ಫ್ಯಾಮ್ಲಿಗೆ ಒಳ್ಳೆ ಸೊಸೆ ಆಗಲ್ಲ ಅಂತ ನಿಮಗೂ ಅರ್ಥ ಆಯ್ತಲ್ಲ. ನನಗಷ್ಟೇ ಸಾಕು, ಅಷ್ಟೇ ಸಾಕು. ಪುಟ್ ಮೇಡಮ್, ನೀನೀಗ ಆರಾಮಾಗಿದೆಯಾ ಅಲ್ವಾ? ನೀನು ಈ ಥರ ಎಲ್ಲ ಭಯ ಪಡ್ಕೋಬಾರ್ದು. ನೀನೀಗ ತಿಜೋರಿಯಲ್ಲಿ ಸಿಕ್ಕಾಕೊಂಡಿದ್ದಲ್ವಾ, ಆಗ ನೀನು ನಿಂಗೆ ಇಷ್ಟ ಆದವ್ರನ್ನ ನೆನ್ಸ್ಕೋಬೇಕು. ನೀನ್ ಭಯ ಪಡ್ಕೊಂಡ್ರೆ ಅನಾಹುತನೇ ಆಗೋದು. ಏಯ್, ಈಗ ಸಮಾಧಾನ ಆಯ್ತಾ ನಿನ್ಗೆ? ನಿನಗೆ ಹೇಳ್ತಾ ಇದ್ದೀನಿ, ನೀನ್ ಈ ಫ್ಯಾಕ್ಟ್ರಿಗೆ ಬಂದು ಸೇರ್ಕೊಂಡಾಗ್ಲೇ ಅನ್ಕೊಂಡೆ ಏನೋ ಸ್ಕೆಚ್ ಹಾಕೊಂಡೇ ಸೇರಿದ್ಯಾ ಅಂತ. ನಿನ್ನಂತ ಹುಡುಗಿರಿಗೆ ಇದೇ ಕೆಲಸ ಅಲ್ಲ. ಯಾರಾದ್ರೂ ಶ್ರೀಮಂತ ಹುಡುಗರ ಹುಡುಗಿ ಅವ್ರ ಆಸ್ತಿ ಅಂತ ಒಳಗಡೆ ಹಾಕೊಂಡು ಸೆಟ್ಲ್ ಆಗ್ಬಿಡೋಣ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಓ, ನಿನಗೇನು ಗೊತ್ತಿಲ್ಲ, ನೀನ್ ತುಂಬಾ ಇನೋಸೆಂಟ್ ಅನ್ನೋ ತರ ಡ್ರಾಮಾ ಮಾಡ್ಬೇಡ. ನೀನ್ ಶರತ್ ಜೊತೆ ಹೇಗಿರ್ತಿ ಅನ್ನೋದನ್ನ ನಾನು ನೋಡಿದ್ದೀನಿ. ನೋಡಿ, ನೀವ್ ಏನ್ ಮಾತಾಡ್ತಿದ್ದೀರಾ, ಏನ್ ಹೇಳಕ್ ಹೊರಟಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಿಮ್ ಮಾತ್ ಮಿತಿ ಮೀರ್ತಿದೆ ಅಂತ ಮಾತ್ರ ನಂಗೆ ಗೊತ್ತಾಗ್ತಿದೆ. ಮಿತಿ ಮೀರ್ತಿರೋದು ನನ್ನ ಮಾತಲ್ಲ, ನೀನು. ಹಿತ ಚಿಕ್ಕ ಹುಡುಗಿ ಅಂತ ಅವಳನ್ನ ನಿನ್ ಕಡೆ ಸೆಳ್ಕೊಳಕ್ ನೋಡ್ತಿದ್ಯಾ? ಅಯ್ಯೋ, ಸೆಳೆಯೋ ಕೆಲಸ ನಾನು ಯಾಕೆ ಮಾಡ್ಲಿ? ಯಾರಿಗೆ ಎಲ್ಲಿದ್ರೆ, ಯಾರ ಜೊತೆ ಇದ್ರೆ ಖುಷಿ ಸಿಗುತ್ತೋ ಅವ್ರು ಅಲ್ಲಿಗೆ ಬರ್ತಾರೆ. ಏನ್ ಹಾಗಂದ್ರೆ? ನೋಡು, ನೀನ್ ತುಂಬಾ ಅತಿಯಾಗಿ ಆಡ್ತಾ ಇದ್ಯಾ. ಅಲ್ಲ, ಶರತ್ ಜೊತೆ ಹಾಗೆಲ್ಲ ಬಿಹೇವ್ ಮಾಡ್ತೀಯಲ್ಲ, ನಿನ್ಗೊಂಚೂರು ನಾಚಿಕೆ ಆಗಲ್ವಾ? ಯಾರ ಹತ್ರ ಹೇಗ್ ಬಿಹೇವ್ ಮಾಡಬೇಕು, ಹೇಗ್ ಬಿಹೇವ್ ಮಾಡಬಾರ್ದು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ಓ, ಅಥವಾ ಶ್ರೀಮಂತರನ್ನ ಬುಟ್ಟಿಗೆ ಹಾಕೊಳ್ಳೋಕೆ ನಿಮ್ಮ ಅಪ್ಪ ಅಮ್ಮನೇ ಹೇಳ್ಕೊಟ್ರ? ಯೋಗ್ಯತೆನೇ ಇಲ್ದಿರೋ ನಿನ್ನ ಹತ್ರ ನಾನು ಮಾತಾಡಿದ್ರಷ್ಟು ಬಿಟ್ರೆಷ್ಟು ಚೂರು ಅರ್ಥನೇ ಆಗಲ್ಲ ಅಲ್ವಾ? ಯೋಗ್ಯತೆ ಬಗ್ಗೆ ಯೋಗ್ಯತೆ ಇರೋರು ಮಾತಾಡಿದ್ರೆ ಚಂದ. ಕಿರಿಚ್ಬೇಡ. ನೀನ್ ಇಷ್ಟೊತ್ತು ಮಾತಾಡ್ತಿದ್ಯಲ್ಲ, ಉತ್ತರ ನಾನ್ ಕೊಡ್ತೀನಿ. ಅಲ್ಲಿವರೆಗೂ ತಡ್ಕೋ. ನಾನು ಉತ್ತರ ಕೊಟ್ಮೇಲೆ ಮುಂದುವರ್ಸು. ಅಲ್ಲ, ಅದೇನೋ ಅಂದ್ಯಲ್ಲ, ನಮ್ಮ ಅಪ್ಪ ಅಮ್ಮ ನನಗೆ ಬುದ್ಧಿ ಕಲ್ಸಿಲ್ವಾ ಅಂತ. ಅವ್ರು ನನಗೆ ಸಂಸ್ಕಾರ ಹೇಳ್ಕೊಟ್ಟಿರೋದಕ್ಕೇನೆ ನೀನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು ನಾನು ತಾಳ್ಮೆಯಿಂದ ಕೇಳಿಸ್ಕೊತಿರೋದು. ಅಲ್ಲ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಒಂದಲ್ಲ ಒಂದ್ ವಿಷಯಕ್ಕೆ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ಯಲ್ಲ. ನಿನಗೆ ನನ್ನ ಮೇಲೆ ಯಾಕೆ ಕೋಪ? ಬರೀ ಕೋಪನ, ಅಥವಾ ನನ್ನಿಂದ ಏನಾದ್ರೂ ಸಮಸ್ಯೆ ಆಗ್ಬಿಡುತ್ತೆ ಅಂತ ಭಯನಾ? ಏಯ್, ತುಂಬಾ ಮಾತಾಡ್ತಿದ್ಯಾ ನೀನು. ಅಲ್ಲ, ನೀನ್ ಯಾರು ಅಂತ ನಿನ್ನ ನೋಡಿ ನಾನು ಭಯ ಪಟ್ಕೋಬೇಕು? ಇನ್ನೊಂದ್ಸಲ ನಾನು ಮುಂದೆ ನಿಂತು ಭಯ ಗಿಯ ಅಂತ ಏನಾದ್ರೂ ಹೇಳಿದ್ಯೋ? ಶುರು ಮಾಡಿದ್ದು ನೀನು, ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ.
ನೋಡು, ನಾನಿಲ್ಲಿ ಕೆಲ್ಸಕ್ಕೆ ಸೇರಿದ್ದೀನಿ. ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡೋ ಯಾವ ಹಕ್ಕು ನಿನಗಿಲ್ಲ. ಮಾತಾಡುವಾಗ ಸ್ವಲ್ಪ ಅಳ್ದು ತೂಗಿ ಮಾತಾಡೋದು ಕಲ್ತ್ಕೋ. ನನಗೆ ಉಲ್ಟಾ ಮಾತಾಡ್ತೀಯಾ ನಿನ್ನೋ? ನಿನ್ನ ಈ ದಬ್ಬಾಳಿಕೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಇದೇ ಕೊನೆ. ಇನ್ನೊಂದ್ಸಲ ಕೈ ಎತ್ತಕ್ ಬಂದ್ರೆ ಈ ಬಲ್ಗೈ ಮುರಿದು ಎಡಗೈ ಕೊಡ್ಬೇಕಾಗತ್ತೆ. ಹುಷಾರ್. ಶರತ್, ಆರ್ ಯು ಓಕೆ? ನೋ ಅಂಕಲ್, ಐ ಆಮ್ ನಾಟ್ ಎಟ್ ಆಲ್ ಓಕೆ. ಇವತ್ತು ಹಿತ ಲಾಕರ್ ರೂಮಲ್ಲಿ ಸಿಕ್ಕಾಕೊಂಡಿದ್ನ ನನ್ನ ತಲೆಯಿಂದ ತೆಗೆದು ಹಾಕಾಗ್ತಾನೆ ಇಲ್ಲ. ಇವತ್ತು ನಾನು ಆಲ್ಮೋಸ್ಟ್ ಅವಳನ್ನ ಕಳ್ಕೊಂಡ್ಬಿಡ್ತಾ ಇದ್ದೆ. ಇನ್ ಕೇಸ್ ಇವತ್ತು ಹಿತಾಗ ಏನಾದರೂ ಆಗ್ಬಿಟ್ಟಿದ್ರೆ, ಕಾಮ್ ಡೌನ್ ಶರತ್, ಕಾಮ್ ಡೌನ್. ತಪ್ಪಿ ಅವಳಿಗೆ ಏನಾದರೂ ಆಗ್ಬಿಟ್ಟಿದ್ರೆ ನಾನು ಖಂಡಿತ ಬದುಕುಳಿತಾ ಇರಲಿಲ್ಲ. ನಾನು ಜೀವಂತವಾಗಿರೋದೇ ಹಿತಾಗೋಸ್ಕರ ಅಂಕಲ್. ಅಂಬಿಕಾ ಹೋದ್ಮೇಲೆ ನಾನು ಉಸಿರು ಬುಗಿ ಹಿಡ್ಕೊಂಡಿರೋದು ನನ್ನ ಮಗಳಿಗೋಸ್ಕರ ಮಾತ್ರ. ಆದರೆ ಹಿತಾಗೆ ನನ್ನ ಮೇಲೆ ಕೋಪ ಇರ್ಬೋದು, ನನ್ನ ಹೇಟ್ ಮಾಡ್ಬೋದು, ಆದರೆ ನನ್ನ ಉಸಿರು ಅಂಕಲ್. ಒಂದು ವೇಳೆ ಇವತ್ತು ದುರ್ಗಾ ಲಾಕರ್ ಓಪನ್ ಮಾಡಿರಲಿಲ್ಲ ಅಂತಿದ್ರೆ ಹಿತಾಗ ಏನಾಗ್ತಿತ್ತು ಅಂತ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗೆ ಹಿತ ಜೊತೆ ಯಾವಾಗಲೂ ಇರೋಕ್ಕಂತೂ ಆಗ್ತಾ ಇಲ್ಲ. ಏನು ಮಾಡಲಿ? ಅವಳನ್ನ ನಾನು ಹೇಗೆ ಕಾಪಾಡ್ಕೊಳ್ಳಿ? ಮಕ್ಕಳನ್ನ ಎಷ್ಟೇ ಎಚ್ಚರಿಕೆಯಿಂದ ನೋಡ್ಕೊಂಡ್ರು ಸಾಕಾಗಲ್ಲ ಶರತ್. ನೀವ್ಯಾಕೆ ಹಿತನ್ ನೋಡ್ಕೊಳ್ಳೋದಕ್ಕೆ ಒಬ್ರು ಕೇರ್ ಟೇಕರ್ನ ಅಪಾಯಿಂಟ್ ಮಾಡಬಾರ್ದು? ಕೇರ್ ಟೇಕರ್? ಹೌದು, ಬಟ್ ಒಳ್ಳೆ ಕೇರ್ ಟೇಕರ್ ಸಿಗ್ತಾರಾ? ಸಿಗ್ತಾರೆ ಶರತ್. ತಮ್ಮ ಸ್ವಂತ ಮಕ್ಕಳು ನೋಡ್ಕೊಂಡಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ತಾರೆ, ಹುಡುಕ್ಬೇಕಷ್ಟೇ. ರೈಟ್ ಅಂಕಲ್, ಐ ಥಿಂಕ್ ಇಟ್ ವರ್ಕ್ಸ್. ಲೆಟ್ಸ್ ಟ್ರೈ ಅಂಕಲ್. ಓಕೆ, ಹಾಗಾದ್ರೆ ಅದಕ್ಕೇನು ಬೇಕೋ ಏರ್ಪಾಟ್ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್ ಅ ಲಾಟ್. ಸದ್ಯ ಒಳ್ಳೆ ಐಡಿಯಾ. ಹೀಗಾದ್ರೂ ಮಾಯಾ ಹಿತಂಗೆ ಟಾರ್ಚರ್ ಕೊಡೋದನ್ನ ನಿಲ್ಲಿಸ್ತಾಳೆ. ಏ ಇಶ್ಶೋ! ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಇಲ್ಲಿಗೆ ಬಂದಿರೋದು ಸಂಬಳಕ್ಕೋಸ್ಕರ ದುಡಿಯೋದಿಕ್ಕೆ. ಇಲ್ಲಿ ಯಾರು ನನ್ನ ಕೆಲ್ಸಕ್ಕೆ ಇಟ್ಕೊಂಡು ಉಪಕಾರ ಮಾಡ್ತಿಲ್ಲ. ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ಅದಕ್ಕೆ ನೀವು ಸಂಬಳ ಕೊಡ್ತಿದ್ದೀರಾ ಅಷ್ಟೇ. ಯಾರು ಮುಲಾಜು ಇಲ್ಲ ಅಂದಮೇಲೆ ನಾನೇನಕ್ಕೆ ಹೆದರ್ಕೊಳ್ಳಿ? ಎಂಥ ಕಷ್ಟದ ಸನ್ನಿವೇಶಗಳನ್ನೆಲ್ಲ ಎದುರಿಸಿ ನನಗೆ ಅಭ್ಯಾಸ ಇದೆ. ನನ್ನ ಜೀವನದಲ್ಲಿ ಎಂತೆಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಅವ್ರಿಗೆ ನನ್ನನ್ನು ಹೆದರ್ಸಕ್ಕಾಗಿಲ್ಲ, ಇನ್ನು ನೀನು ಯಾವ ಲೆಕ್ಕ? ನೋಡೋ, ನೀನು ಯೋಚನೆ ಮಾಡೋಕ್ಕೂ ಹೆದರ್ಕೊಳ್ಳೋ ಬದುಕನ್ನ ನಾನು ಈಗಾಗಲೇ ಬದುಕ್ತಾ ಇದ್ದೀನಿ. ಅಲ್ಲ, ನನ್ನ ಮುಂದೆನೇ ನಿಂತು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಸದ್ಯ ನನ್ನ ಧೈರ್ಯದ ಬಗ್ಗೆ ನಿನಗೆ ಗೊತ್ತಾಯ್ತಲ್ಲ. ನಾನು ಭಯ ಪಡ್ಬೋದು ಅಂತ ನೀನು ಅನ್ಕೊಂಡಿರ್ಬೋದು, ಆದರೆ ನನಗೆ ಚೆನ್ನಾಗಿ ಗೊತ್ತು, ನಾವು ಬಗ್ಗಿದ್ರೆ ಬಗ್ಗಿಸ್ತಾರೆ, ಅದೇ ನಾವು ತಿರುಗಿ ಬಿದ್ರೆ ಅವರೇ ಬಗ್ತಾರೆ. ಆದರೆ ನಾನು ಯಾವತ್ತೂ ಬಗ್ಗೋಳಲ್ಲ, ಬಗ್ಸೋಳು. ಏಯ್, ಜ್ಞಾನ್ ಕೊಡ್ಬೇಡ. ನಿನ್ನನ್ನು ಎಲ್ಲಿಡ್ಬೇಕಿತ್ತೋ ಅಲ್ಲೇ ಇಡಬೇಕಾಗಿತ್ತು. ನಿನಗೆ ಕೆಲಸ ಕೊಟ್ಟಿದೆ ದೊಡ್ಡದು, ಅಂಥದ್ರಲ್ಲಿ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಮಾತಾಡ್ತೀಯಾ? ನೀನು ಏನು ಅನ್ಕೊಂಡಿದ್ಯಾ? ನಿನ್ನಂತ ಒಬ್ರಿದ್ರೆ ಇಡೀ ಫ್ಯಾಕ್ಟ್ರಿಗೆ ಕೆಟ್ಟ ಹೆಸರು. ಬಾಸ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ, ನನಗೆ ಪಾಠ ಮಾಡಕ್ ಬರ್ತೀಯಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ಯಾರು ನೀನು?
ಉತ್ತರ ಇಲ್ಲ ಅಲ್ವಾ? ಕೆಲವು ಸಲ ನಾವು ಏನೋ ಅನ್ನೋ ಭ್ರಮೆಲಿರ್ತೀವಿ, ಅದು ಭ್ರಮೆ ಮಾತ್ರ ಆಗಿರುತ್ತಷ್ಟೇ. ನಿನಗೆ ಗೊತ್ತಾ, ನಾವು ಮನ್ಸು ಮಾಡಿದ್ರೆ ಬೆಟ್ಟದಾಗಿರೋ ಆನೆನ ಒಂದು ಇರುವೆ ಕೂಡ ನೆಲ್ಸಮ ಮಾಡ್ಬಿಡ್ಬೋದು. ಶಕ್ತಿ ಇರೋದು ಗಾತ್ರದಲ್ಲ, ಆತ್ಮವಿಶ್ವಾಸದಲ್ಲಿ. ನೀನು ಅನ್ಕೋಬಹುದು ನಾನು ಹೆದರ್ಕೊಬಿಡ್ತೀನಿ ಅಂತ. ನಿನಗೆ ಅಹಂಕಾರ ದೊಡ್ಡದಿರ್ಬೋದು, ನನಗೆ ಸ್ವಾಭಿಮಾನ ದೊಡ್ಡದು. ಓ, ಕೊನೆಗೂ ಬಂದೆ ನೋಡು ದಾರಿಗೆ. ಅಲ್ಲ, ಇಷ್ಟೆಲ್ಲ ಮಾತಾಡೋಳು ಇನ್ನೂ ಯಾಕೆ ಇಲ್ಲೇ ಇದೆಯಾ? ನಿನಗೆ ಸ್ವಾಭಿಮಾನ ಇರ್ತಿದ್ರೆ ನಾನು ಇಷ್ಟೆಲ್ಲ ಹೇಳದ್ಮೇಲೂ ಮರ್ಯಾದೆ ಇಲ್ದಿರೋ ಥರ ಇಲ್ಲೇ ಇರ್ತಿರ್ಲಿಲ್ಲ. ನಾನು ಇಲ್ಲಿ ಇರ್ತೀನಿ ಅಂತ ನಿನಗೆ ಹೇಳ್ದವ್ರು ಯಾರು? ನಿನ್ನಂತವ್ರ ಮುಂದೆ ಕೆಲಸ ಮಾಡೋ ಅಗತ್ಯ ನನಗಂತೂ ಇಲ್ಲ. ನಾನು ಈ ಕ್ಷಣನೇ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ತಿದ್ದೀನಿ. ನಾನು ಕೋಪ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಲ್ಲ, ನಮ್ಮಪ್ಪ ಅಮ್ಮನ ಬಗ್ಗೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ದಲ್ಲ, ನನ್ನ ಆತ್ಮಗೌರವನ ನಿನ್ನ ಮುಂದೆ ಕೂತ್ಬರೋದು ನನಗಿಷ್ಟ ಇಲ್ಲ. ಅದು ಅಲ್ಲದೆ ನಿನ್ನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗುತ್ತೆ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇರೋದು. ಹುಷಾರು. ಇಡಿಯಟ್. ನಾವು ಬಗ್ಗಿದ್ರೆ ಬಗ್ಗಿಸ್ತಾರೆ, ಅದೇ ನಾವು ತಿರುಗಿ ಬಿದ್ರೆ ಅವರೇ ಬಗ್ತಾರೆ. ನಾವು ಮನ್ಸು ಮಾಡಿದ್ರೆ ಬೆಟ್ಟದಾಗಿರೋ ಆನೆನ ಒಂದು ಇರುವೆ ಕೂಡ ನೆಲ್ಸಮ ಮಾಡ್ಬಿಡ್ಬೋದು. ಏನ್ ಹೇಳ್ತಿದ್ದೆ ದುರ್ಗಾ? ಕೆಲ್ಸ ಬಿಟ್ಯಾ? ಯಾಕೆ? ಆ ಮಾಯ ನನ್ನ ಬಗ್ಗೆ 100 ಮಾತಾಡಿದ್ರು ನಾನು ಸಹಿಸ್ಕೊಳ್ತಿದ್ದೆ. ಆದ್ರೆ ಅವಳು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೀಯಾಳಿಸ್ಬಾರ್ದಿತ್ತು. ನಾನು ಈ ಫ್ಯಾಕ್ಟ್ರಿಲಿ ಸಂಬಳಕ್ಕೋಸ್ಕರನೇ ದುಡಿತಿರ್ಬೋದು, ಅವಳು ಜೀತದಾಳಾಗಲ್ಲ. ದುರ್ಗಾ, ಇದೆಲ್ಲ ಮಾಮೂಲಿ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳದ? ದುರ್ಗಾ, ಇದು ಒಳ್ಳೆ ಕಂಪನಿ, ನೀನ್ ಇಲ್ಲೇ ಇರ್ಬೇಕು. ಇಲ್ಲಿ ಕೆಲಸ ಮಾಡೋಕ್ ಒಳ್ಳೆ ಜಾಗ ಆಗಿರ್ಬೋದು, ಆದ್ರೆ ಇಲ್ಲಿನ ಜನ ಯಾರು ಒಳ್ಳೆಯವರಲ್ಲ. ನಾನು ಇಲ್ಲಿ ಇರಲ್ಲ ದೇವಿ ಅವರೇ. ಮತ್ತೇನ್ ಮಾಡ್ಬೇಕು ಅಂತಿದ್ಯಾ? ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ? ಬೆಂಗಳೂರಿಗೆ ಯಾಕೆ ಬಂದೆ ಅಂತ ನೆನಪಿದೆ ತಾನೆ? ನೆನಪಿದೆ. ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಅದಕ್ಕೆ ಈ ಫ್ಯಾಕ್ಟ್ರಿನೇ ಆಗಿರ್ಬೇಕು ಅಂತ ಏನಿಲ್ಲ. ಬೇಕಿದ್ರೆ ನಾನು ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಅಷ್ಟೇ ಯಾಕೆ ಕೂಲಿ ಕೆಲಸ ಬೇಕಾದ್ರೂ ಮಾಡ್ತೀನಿ. ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಆಗ್ಲಿ, ನನ್ನ ಸಂಸ್ಕಾರದ ಬಗ್ಗೆ ಆಗ್ಲಿ ಪ್ರಶ್ನೆ ಮಾಡೋ ಜಾಗದಲ್ಲಿ ಮಾತ್ರ ನಾನು ಇರಲ್ಲ. ನನ್ನ ಸ್ವಾಭಿಮಾನನ ಮಾರ್ಕೊಂಡು ನನಗೆ ಬದುಕಕ್ಕಾಗಲ್ಲ. ನನ್ನ ಮಾತು ಕೇಳು. ನೋಡಿ, ದುಡ್ಡಿನ ವಿಷಯದಲ್ಲಿ ನಾನು ಬಡವಳೆ ಆಗಿರ್ಬೋದು, ಆದ್ರೆ ಆತ್ಮಗೌರವ, ಸ್ವಾಭಿಮಾನ ವಿಷಯದಲ್ಲಿ ನಾನು ಬಡವಳಲ್ಲ. ಅದು ನನ್ನ ಆಸ್ತಿ, ನನ್ನ ಅಸ್ತಿತ್ವ. ಅದಕ್ಕೇನಾದ್ರೂ ಧಕ್ಕೆ ಬಂದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ದುರ್ಗಾ ಯಾಕೆ ಹೀಗೆ ಹಠ ಮಾಡ್ತಿದ್ದಾಳೆ? ಇವಳು ಕೆಲಸ ಬಿಟ್ಟು ಹೋದ್ರೆ ಎಲ್ಲ ಪ್ರಯತ್ನ ವ್ಯರ್ಥ ಆಗತ್ತೆ. ಇದು ಅವಳ ಜೀವನಕ್ಕೂ ತೊಂದರೆ. ಆ ಗುರೂಜಿ ಕಡೆಯವರು ಇನ್ನೂ ಇವಳು ಹಿಂದೆನೆ ಬಿದ್ದಿದ್ದಾರೆ. ಇಲ್ಲಾದ್ರೂ ಅವಳು ಸುರಕ್ಷಿತವಾಗಿದ್ದಾಳೆ. ಬೇರೆ ಕಡೆ ಹೋದ್ರೆ ಎಷ್ಟು ಕಷ್ಟ ಅನ್ನೋದು ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ. ಅದರಲ್ಲೂ ಹಿತಾಗಿ ದುರ್ಗಾ ಅವಶ್ಯಕತೆ ತುಂಬಾ ಇದೆ. ಏನ್ ಮಾಡ್ಲಿ ಈಗ?